ರಾಜ್ಯ ಸರ್ಕಾರದ ವಿರುದ್ಧ ಸ್ವಪಕ್ಷೀಯ ಶಾಸಕರು ಅಸಮಾಧಾನಗೊಂಡಿರತಕ್ಕಂಥ ವಿಚಾರ ಅದು ಹೈಕಮಾಂಡ್ ತನಕ ಹೋಗಿತ್ತು. ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ರು, ಮೊದಲು ಈ ಅಸಮಾಧಾನವನ್ನು ಶಮನ ಮಾಡಿ ಅಂತ. ಈಗ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರು ಅಸಮಾಧಾನಗೊಂಡಿರೋದ್ರಿಂದ ಶಾಸಕರನ್ನ ಮಾತನಾಡಿಸಲು ಮುಂದಾಗಿದೆ AICC. KPCC ಅಲ್ಲ, AICCನೇ. ಕಾಂಗ್ರೆಸ್ ಶಾಸಕರ ಕೈಗೆ AICCಯಿಂದ ಲಿಖಿತಾಸ್ತ್ರವನ್ನು ಕೊಡ್ತಾ ಇದ್ದಾರಂತೆ. ಏನಿದು? ಜುಲೈ 1ಕ್ಕೆ ಶಾಸಕರಿಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆ ನಡೆಸ್ತಾ ಇದ್ದಾರಂತೆ. ಯಾವ ಥರ ಸಭೆ? 1-to-1 ಸಭೆ. ಮುಕ್ತವಾಗಿ ನಿಮ್ದೇನೇ ಅಸಮಾಧಾನಗಳಿದ್ದರೂ ಹೇಳ್ಕೊಳ್ಳಿ. 1-to-1 ಪ್ರತಿಯೊಬ್ಬ ಶಾಸಕರು. ಅದ್ರ ಜೊತೆಗೆ ಅಷ್ಟೊಂದು ಜನ ಶಾಸಕರಿರೋದ್ರಿಂದ 140 ಜನ ಹತ್ತತ್ರ ಇರೋದ್ರಿಂದ ಟೈಮ್ ಆಗಲ್ಲ ಅಂತ ನೀವು ಲಿಖಿತ ರೂಪದಲ್ಲಿ ನಮಗೆ ನಿಮ್ಮ ಕಂಪ್ಲೇಂಟ್ ಏನಿದೆ ಕೊಡಿ, ನಿಮಗೇನು ಅಸಮಾಧಾನ ಇದೆ ಕೊಡಿ. ಪ್ರತಿಯೊಬ್ಬರು ಕೂಡ ನಿಮಗೆ DK ಶಿವಕುಮಾರ್ ಮೇಲಿದೆಯಾ, ಸಿದ್ದರಾಮಯ್ಯನವ್ರ ಮೇಲಿದೆಯಾ, ಪರಮೇಶ್ವರ್ ಅವ್ರ ಮೇಲಿದೆಯಾ, ಅಥವಾ ನಿಮ್ಮ ಕ್ಷೇತ್ರಕ್ಕೆ ಹಣ ಹಂಚಿಕೆ ಆಗ್ತಿಲ್ವಾ, ನಿಮಗೆ ಯಾಕೆ ಅಸಮಾಧಾನ ಅನ್ನೋದನ್ನು ಹೈಕಮಾಂಡ್ ತಿಳ್ಕೊಳ್ಳೋಕೆ ಮುಂದಾಗಿದೆ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಆ ಕೆಲಸವನ್ನು ಮಾಡಬೇಕು, ಅವರೂ ಮಾಡ್ತಾರೆ, ಹೈಕಮಾಂಡ್ ಕೂಡ ಮುಂದಾಗಿದೆ. ಹಾಗಾಗಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಪ್ರತಿ ಶಾಸಕರಿಂದಲೂ ಕೂಡ ನಿಮಗೆಲ್ಲ ಗೊತ್ತೇ ಇದೆ, ರಾಜು ಕಾಗೆ, BR ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ ಇವರೆಲ್ಲರೂ ಸರ್ಕಾರದ ವಿರುದ್ಧ ಮಾತನಾಡಿದರು. ಒಂದಲ್ಲ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಇವರ ಅಸಮಾಧಾನವನ್ನು ಕೇಳುವ ಸಂದರ್ಭ. ಈಗ ಎಲ್ಲರನ್ನೂ ಕೂರಿಸ್ಬಿಟ್ಟು ಸಭೆಯಲ್ಲಿ ಮಾತಾಡಿ ಅಂದರೆ ಯಾರ ವಿರುದ್ಧ ಮಾತಾಡ್ತಾರೆ? ಆಗಲ್ಲ. ಹಾಗಾಗಿ 1-to-1 ಮೀಟಿಂಗ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಂಡ. ಸುಖೇಶ್, ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಅಸಮಾಧಾನಿತ ಶಾಸಕರನ್ನ ಮಾತನಾಡಿಸಿ ಅವರ ಅಸಮಾಧಾನವನ್ನು ತಣಿಸುವ ಕೆಲಸವನ್ನು ಮಾಡಬೇಕು, ಅವ್ರು ಮಾಡ್ತಾರೆ, ಅದು ಬೇರೆ ವಿಚಾರ. ಬಟ್ ಈಗ ನೇರವಾಗಿ ಹೈಕಮಾಂಡೇ ಎಂಟ್ರಿ ಕೊಟ್ಟಿರೋತಕ್ಕಂಥದ್ದು ಏನು ಉದ್ದೇಶ ಅಂತ? ಜೂನ್ 30ನೇ ತಾರೀಕು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಅವತ್ತು ಒಂದಿನ ಬಿಟ್ಟು 1ನೇ ತಾರೀಕು ಅಂದರೆ ಜುಲೈ 1ನೇ ತಾರೀಕು ಇಡೀ ದಿನ ಶಾಸಕರೊಂದಿಗೆ ಮಾತುಕತೆಗೆ ಅವರ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಅಂದರೆ CM ಬಳಿ, DCM ಬಳಿ ಹೇಳಿಕೊಳ್ಳುವಂಥ ವಿಚಾರ ಅಥವಾ ಅವ್ರ ಬಳಿ ಹೇಳಿಕೊಳ್ಳೋದು ಆಗದೇ ಇದ್ದಂಥದ್ದನ್ನ AICC ನಾಯಕರ ಬಳಿ ಹೇಳ್ಕೊಳ್ಳುವಂಥದ್ದು ಏನಾದರೂ ಶಾಸಕರುಗಳಿಗೆ ಇದ್ದರೆ ಯಾಕೆ ಈ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ, ಅಥವಾ ಸುಮ್ಮನಿದ್ದರೂ ಕೂಡ ಅಸಮಾಧಾನ ಹೊಂದಿರುವಂಥ ಶಾಸಕರು ಯಾರು, ಸರ್ಕಾರದ ಮಟ್ಟದಲ್ಲಿ ಶಾಸಕರ ಕೆಲಸಗಳು ಹೇಗೆ ನಡೀತಾ ಇದೆ, ಸಚಿವರುಗಳು ಸರಿಯಾಗಿ ಸ್ಪಂದಿಸ್ತಿದ್ದಾರಾ ಇಲ್ಲ, ಉಸ್ತುವಾರಿ ಸಚಿವರುಗಳು ಜಿಲ್ಲಾ ಮಟ್ಟದಲ್ಲಿ ಹೇಗೆ ನಡ್ಕೊಳ್ತಿದ್ದಾರೆ, ಇದೆಲ್ಲದರ ಬಗ್ಗೆಯೂ ಮಾತನಾಡಲಿಕ್ಕೆ ಶಾಸಕರಿಗೆ ಮುಕ್ತವಾದ ಅವಕಾಶವನ್ನು ಮಾಡಿಕೊಡ್ಬೇಕು. ಅದು AICCಗೂ ಕೂಡ ಒಂದಷ್ಟು ಮಾಹಿತಿಗಳು ತಲುಪಬೇಕು ಹೈಕಮಾಂಡ್ ನಾಯಕರಿಗೆ, ಏನು ನಡೀತಾ ಇದೆ ರಾಜ್ಯದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅನ್ನುವಂಥದ್ದು ಅನ್ನೋ ಕಾರಣಕ್ಕಾಗಿ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ಜುಲೈ 1ನೇ ತಾರೀಕು ಶಾಸಕರ ಭೇಟಿಗೆ ಸಮಯ ನಿಗದಿ ಮಾಡಿಕೊಂಡು ಅವಕಾಶ ಮಾಡಿಕೊಟ್ಟಿರುವಂಥವ್ರು ಒಬ್ಬೊಬ್ಬರೇ ಆಗಿ ಹೋಗಿ ಶಾಸಕರು ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಮಯ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಲಿಖಿತವಾಗಿ ಕೂಡ ಕೊಡಬಹುದು ಏನಾದರೂ ರಾಜ್ಯದ ಬೆಳವಣಿಗೆಯ ಬಗ್ಗೆ, ಅದು ಪಕ್ಷದ ವಿಚಾರ ಇರ್ಬೋದು, ಸರ್ಕಾರದ ವಿಚಾರ ಇರ್ಬೋದು, ನಮಗೆ ಇಂಥದೊಂದು ಅಭಿಪ್ರಾಯ ಇದೆ ಸರ್ಕಾರ ನಡೀತಿರೋ ರೀತಿ ಬಗ್ಗೆ, ಪಕ್ಷದ ಬಗ್ಗೆ, ಅಥವಾ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಉಪಮುಖ್ಯಮಂತ್ರಿಗಳ ವಿಚಾರದಲ್ಲಿ, ಅಥವಾ ಇಂಥ ಜಿಲ್ಲೆಯ ಸಚಿವರ ವಿಚಾರದಲ್ಲಿ, ಅಥವಾ ಇಂಥ ಇಲಾಖೆಯನ್ನು ನಿರ್ವಹಣೆ ಮಾಡ್ತಿರುವಂಥ ಸಚಿವರ ವಿಚಾರದಲ್ಲಿ ನಮ್ಮ ಅಭಿಪ್ರಾಯ ಇಂಥದ್ದಿದೆ, ಅಥವಾ ನಮಗಿದು ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಥವಾ ವೈಯಕ್ತಿಕವಾಗಿ ನಮಗೇನು ಸಮಸ್ಯೆ ಆಗ್ತಾ ಇದೆ, ಇವೆಲ್ಲ ವಿಚಾರವನ್ನು ಲಿಖಿತ ರೂಪದಲ್ಲಿ ಕೊಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ 1-to-1 ಮಾತುಕತೆಯಲ್ಲೂ ವಿಚಾರಗಳನ್ನ ಹೇಳ್ಬೋದು. ಅದಕ್ಕಿಂತ ಮೀರಿದ್ದನ್ನು ನಾನು ಬರ್ಕೊಡ್ತೀನಿ ನಿಮಗೆ, ಈ ವಿಚಾರವನ್ನು ನೀವು ನೋಡಿ ಒಮ್ಮೆ ಓದಿ ಅನ್ನುವಂಥೇಳಿ ರೀತಿಯಲ್ಲಿ ಅವರಿಗೆ ಬರ್ಕೊಡ್ಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ಸುರ್ಜೇವಾಲಾ ನಿರ್ಧರಿಸಿದ್ದಾರೆ ಅನ್ನುವಂಥದ್ದು. ಹಾಗಾಗಿ 1ನೇ ತಾರೀಕು ಈ ರೀತಿ ಲಿಖಿತ ಬರ್ಕೊಡೋಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಸುರ್ಜೇವಾಲಾ ಕೂಡ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕಾಂಗ್ರೆಸ್ಗೆ ಕರ್ನಾಟಕವೇ ಅಕ್ಷಯ ಪಾತ್ರೆ. ಹಾಗಾಗಿ ಸದ್ಯಕ್ಕೆ ಕಾಂಗ್ರೆಸ್ ಕರ್ನಾಟಕವನ್ನು ಎಷ್ಟು ಚೆನ್ನಾಗಿ ಬೇಕೋ ಅಷ್ಟು ಚೆನ್ನಾಗಿ ಇಟ್ಕೋಬೇಕು, ಯಾವುದೇ ಅಪಸವ್ಯಗಳಾಗಬಾರ್ದು ರಾಜ್ಯದಲ್ಲಿ. ಬಟ್ ಸುರ್ಜೇವಾಲಾ ಬಗ್ಗೆನೇ ಅಸಮಾಧಾನ ಇದೆಯಲ್ಲ ಸಚಿವರುಗಳಿಗೆ. ಅಪರೂಪದ ವ್ಯಕ್ತಿಯಾಗಿದ್ದಾರೆ, ಅಪರೂಪದ ಪಕ್ಷಿಯಾಗಿದ್ದಾರೆ ಸುರ್ಜೇವಾಲಾ. ಖಂಡಿತ.